ಈ ಮನೆಯವ್ರ ಸಂತೆಗೆ ಯಾರೇ ಅಡ್ಡಿ ಬಂದ್ರು ಅವ್ರಿಗೆ ಶಿಕ್ಷೆ ತಪ್ಪಿದಲ್ಲ ಅನ್ನೋದಕ್ಕೆ ಇದೇ ನಿದರ್ಶನ. ನೈನಿ, ದೀಪ ಬೆಳಗಿಸ್ಬೇಕು ಅಂತ ಹೇಳ್ದಿಲ್ಲ. ನಮ್ ಮುದ್ದಿನ ಕಂದ ಗಾಯತ್ರಿ ಪುಟ್ಟಿ ಹಣತೆನ ತಗೊಂಬರ್ತಿದ್ದಾಳೆ. ಅಲ್ಲಿ ನೋಡಿ ಯಜಮಾನ್ರೆ. ರಕ್ತ ಗುಹೆಲಿ ಸಾಯ್ಬೇಕಾಗಿರೋ ಮಗು ದೀಪ ಹಚ್ಬೇಕಾಗಿರೋ ಹಣತೆನ ತಂದಿದೆ. ನಿನ್ನ ಕೈಯಲ್ಲಿರೋ ಮಂತ್ರದಂಡನ ಮುಂದಿಟ್ಕೊಂಡು ಮಗುನ ಮರಳು ಮಾಡ್ತೀನಿ ಅಂದ್ಯಲ್ಲ. ದೀಪ ಬೆಳಗ್ಸಮ್ಮ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಅಕ್ಕನ ಮಕ್ಕಳಿಗೆ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಕಾರಣದಿಂದ ಅವಳೇ ದೀಪ ಬೆಳಗ್ಸಿದ್ರೆ ಒಳ್ಳೇದು. ಯಾಕೆ, ನಿನಗೆ ತೊಂದರೆ ಬರಲ್ವಾ? ನಿಮ್ಮಿಂದ ಆಗತ್ತೆ ಅಂತೀರಾ? ಹಬ್ಬ ಬಂಚು. ಅದೇ ನಿಜ. ಆದ್ರೆ ನಿನ್ ಚಿಕ್ಕನಾದ್ನಿ ಫೋಟೋ ಮುಂದೆ ಇನ್ನೊಂದು ದೀಪ ಹಚ್ಬೇಕು ಬ್ರೋ. ಏಯ್, ಏನ್ ಮಾತಾಡ್ತಿದ್ಯಾ ಅಂತ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ಏ ವಿಕ್ರಾಂತ್, ಸುಮ್ಮನೆ ಇರ್ತೀಯಾ? ಗಾಯತ್ರಿ ಅಕ್ಕನ ಘನ ವಿಜಯನ ಸೆಲೆಬ್ರೇಟ್ ಮಾಡಕ್ಕೆ ಬಿಡು. ದೊಡ್ಡತ್ತೆ ಆತ್ಮನ ಅರೆಸ್ಟ್ ಮಾಡಕ್ ಆಗದೆ ಇರೋದ್ರಿಂದ ಏನ್ ಮಾಡಿದ್ರು ನಡೆಯುತ್ತೆ. ಇಲ್ಲಾಂದ್ರೆ ಕೊಲೆ ಮಾಡಿದ್ರು ಅಂತ ಅರೆಸ್ಟ್ ಮಾಡ್ತಿದ್ರಲ್ವಾ? ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣೆ. ನಂಬ್ಕೊಂಡವ್ರನ್ನ ರಕ್ಷಿಸೋದು, ತಪ್ಪು ಮಾಡಿದವ್ರನ್ನ ಶಿಕ್ಷಿಸೋದು ದೇವ್ರು ಮಾಡೋ ಕೆಲಸ. ಕರೆಕ್ಟ್. ಯಾವುದೋ ರಾಕ್ಷಸನ್ ಸಾಯಿಸಿದ್ದಕ್ಕೆ ಯಾವ ದೇವರನ್ನ ಅರೆಸ್ಟ್ ಮಾಡಿದ್ದಾರೆ ಹೇಳಿ? ಗಾಯತ್ರಿ ಅತ್ತೆ ಕೂಡ ದೇವ್ರೆ, ಅವ್ರನ್ನ ಯಾರು ಬಂದ್ಸಕ್ಕಾಗಲ್ಲ. ಕೊಳ್ಳೆ ಮಾತು ಹೇಳಿದ್ರಿ. ಒಳ್ಳೆ ಮಾತದು ಅಂತ ಅನ್ಬೇಕು ಸೋನಾಜಿ. ಹಾ ಹಾ ಅಚ್ಚಿ ಬಾತ್. ಇನ್ನೂ ದೀಪ ಯಾಕಮ್ಮ ಬೆಳಗ್ಸಿಲ್ಲ? ಅತಿಥಿ ದೇವೋ ಭವ ಅಂತಾರಲ್ವಾ ಚಿಕ್ಕಪ್ಪ. ಇವತ್ತು ನಮ್ಮನೆ ಗೆಸ್ಟ್ ಆಗಿ ಬಂದಿರೋ ಸೋನಾ ಅವ್ರ ಕೈಯಿಂದ ದೀಪಾರಾಧನೆ ಮಾಡ್ಸೋಣ. ನಿಮ್ದು ಮುಖ ನೋಡ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಸೋನಾ ಆಂಟಿ. ಬೆಂಗಾಲ್ ಬಂಗಾರಿ, ಮುಂದೆ ಬಂದು ದೀಪ ಬೆಳಗಿಸ್ಬೇಕು. ಆವೋ ಆವೋ ಆವೋ. ಅಮ್ಮ ಹಾಗನ್ಬಾರ್ದು. ಅಯ್ಯೇ ಏನ್ ಬೇಕು? ಏನೋ ಒಂದ್ ಬಿಡಿ ಚಿಕ್ಕಪ್ಪ, ಸೂಟ್ ಹಾಕಿದ್ರಾಯ್ತು. ಹಾ ಹಾ ಮುಚ್ಕೋ ಈ ಜಲದೇಗ. ಚೇಚೆ, ಹಾಗೆ ಕನ್ಕೋತೀರಾ? ಬೆಂಕಿ ಕಡ್ಡಿ ತಗೊಂಡು ನಿಮ್ಮನ್ನ ದೀಪ ಬೆಳಗ್ಸಿ ಅಂತ ಹೇಳ್ತಾ ಇದ್ದಾರೆ. ಬಿಸ್ನೆಸ್ ಮಾಡಕ್ ಬಂದ್ರ ನಿಮ್ಮ ಸರ್ಕಾರ ನನ್ನ ಸುಟ್ಟಾಕೋದಿದೆ. ನಿಮ್ಮನ್ ಸುಡಕ್ ನೋಡ್ತಿಲ್ಲ, ಮ್ಯಾಚ್ ಬಾಕ್ಸ್ ತಗೊಳ್ಳೋದಕ್ಕೆ ಹೇಳ್ತಿದ್ದಾರೆ. ಕೊಡಕ್ಕ. ಮೊದ್ಲು ನಿನ್ ಕೈಯಲ್ಲಿರೋ ಕೋಲ್ ಕೊಡು ಸೋನಾ. ಅದನ್ನ ಹಿಡ್ಕೊಂಡು ದೀಪ ಹೇಗೆ ಬೆಳಗಿಸ್ತೀಯ? ನಿನ್ಗೆ ಹಿಡ್ಕೊಂಡಿಲ್ಲ. ನನ್ನ ಕೈಯಲ್ಲಿ ಕೋಲ್ ಎಲ್ಲಿದೆಯಮ್ಮ ಹಿಡ್ಕೊಳ್ಳೋದಿಕ್ಕೆ? ಚಿಕ್ಕಪ್ಪ ನಿಮಗ್ ಹಿಡ್ಕೊಳಕ್ ಆಗಲ್ಲ ಅಂತಿದ್ದಾಳೆ. ಓ, ನಾನೇನು ಚಿಕ್ಕ ಮಗುನ ಹಿಡ್ಕೊಳ್ದೆ ಬಿಸಾಕೋದಿಕ್ಕೆ? ಈ ಕಡೆ ಕೊಡ. ಚೋಟ ಮಕ್ಕಳೇ ಹುಷಾರಾಗಿ ಇಟ್ಕೋತಾರೆ. ಬೇಟಿ ನಿಂಗೆ ಹಿಡ್ಕೋ. ಶಭಾಷ್ ಗಂಟೆ ಅಮ್ಮ, ಅವಕಾಶ ಚೆನ್ನಾಗಿ ಉಪಯೋಗಿಸ್ತಾ ಇದೆಯಾ?
ಗಾಯತ್ರಿ ಪುಟ್ಟಿನೋ ದಾರಿಗ್ ತರ್ತಾ ಇದೆಯಾ ಅಂತ ಆಯ್ತು. ನನ್ ಮಗ ರಕ್ತ ಪುಂಜನ ಕೊಂದು ಹಾಕಿರೋ ಗಾಯತ್ರಿ ದೇವಿ ಎಲ್ಲೇ ಇದ್ರೂ ನಾನ್ ಬಿಡೋದಿಲ್ಲ. ಅವಳ ಆತ್ಮ ಯಾವ ದೇಹದಲ್ಲಿ ಸೇರ್ಕೊಂಡಿದ್ಯೋ ಆ ದೇಹನ ಇದೇ ಮಚ್ಚಿಂದ ಕಡ್ದು ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಗಂಟೆ ಅಮ್ಮನೇ ಅಲ್ಲ. ಅಮ್ಮ ಅಯ್ಯೋ ಏನಾಯ್ತು ನಿಮ್ಗೆ? ಅಮ್ಮ ಅಮ್ಮ ಏನಾಯ್ತು? ಅಮ್ಮ ಅಮ್ಮ ಹಾರ್ಟ್ ಅಟ್ಯಾಕ್ ಅನ್ಸುತ್ತೆ. ಡಾಕ್ಟ್ರನ್ ಕರೆಯೋಣ ಹಾಗಾದ್ರೆ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಬನ್ನಿ ಸೋನಾ. ಬೇಡ ಬೇಡ, ಕೋಲು ಮುರಿದು ಹೋಯ್ತಲ್ಲ, ದುಃಖ ಹೋ ರಹಾ ಹೈ. ಇದು ಹೋದ್ರೆ ಇನ್ನೊಂದು ಕೋಲ್ ತಗೊಂಡ್ಬರ್ಬೋದು. ಮುರಿದೋಯ್ತು ಅಂತ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಸೋನಾ? ಈ ಕೋಲೆ ಇವ್ರ ಪ್ರಾಣ ಅನ್ಸುತ್ತೆ. ಅಂದ್ರೆ ಅವ್ರ ತಾತನ ಕಾಲದಿಂದಾನೂ ವಂಶ ಪಾರಂಪರ್ಯವಾಗಿ ಬಂದಿರೋ ಕೋಲಂತೆ ಅದು. ಅದು ಕಟ್ಟಾಗಿದ್ದಕ್ಕೆ ಮನಸ್ಸೇ ಒಡೆದು ಹೋದಂಗಾಗಿದೆ ಪಾಪ. ಅಯ್ಯೋ ನೋವು ಜಾಸ್ತಿ ಆಗ್ತಾ ಇದ್ರೆ ಆಸ್ಪತ್ರೆಗೆ ಹೋಗೋಣವಾ ಸೋನಾಜಿ? ಬೇಡ, ನಂದು ಮೆಡಿಸಿನ್ಸ್ ಇದೆ. ನಾನು ಈಗ घर जाता हूँ. व्यापार के विषय हम बाद में बात करेंगे. ಅಷ್ಟೇ, ಕಾರ್ ಹತ್ತಿಸ್ತೀನಿ. ನಡಿ ನಡಿ ಸೋನಾಜಿ ನಡಿ. ನಿಧಾನವಾಗಿ ನಡೀರಿ ನಡೀರಿ. ಈ ಹುಡುಗಿನ ನಾನು ಬಿಡೋದಿಲ್ಲ. ಮಂತ್ರದಂಡನ ಮುರಿದು ಹಾಕಿದಾಳೆ. ಬಾಯ್ ಸೋನಾಲಿ ಬಿಂದ್ರೆ, ಟೇಕ್ ಕೇರ್. ಅಕ್ಕ, ನಿನ್ ದತ್ತುಪುತ್ರಿಂದ ಹೀಗಾಯ್ತು. ಬಂಗಾರದಂತ ಕೋಲ್ ಮುರಿದೋಯ್ತು. ಬಂಗಾರ ಅಂತೂ ಅನ್ವಲ್ಲ. ನಿನ್ ಮಗ್ಳು ಮಾತ್ರ ಬಂಗಾರ ಬಿಡು. ಏನೇ ಆಗ್ಲಿ ಬೆಂಗಾಲಿ ಬಂಗಾರಿ, ಸೋನಾ ಕೋಲ್ ಮುರಿದೋಯ್ತು. ಪರ್ಸನಲ್ ವಸ್ತುಗಳನ್ನ ಯಾವತ್ತು ಚಿಕ್ಕ ಮಕ್ಳಿಗೆ ಕೊಡಬಾರ್ದು. ಮಗು ಜೋರಾಗೂ ಏನೂ ಎಸಿಲಿಲ್ಲ, ಆದರೆ ಮಚ್ಚಿಗೆ ತಾಕಿದ ತಕ್ಷಣ 2 ಪೀಸ್ ಆಯ್ತು. ಯಾಕಂದ್ರೆ ಇದು ಬಲಿ ಖಡ್ಗ. ಅಷ್ಟು ಬೇಗ ಹೊರಟೋಗ್ತೀರಾ? ನಾನೇನ್ ಸನ್ಯಾಸತ್ವ ತಗೊಳಕ್ ಹೋಗ್ತಾ ಇಲ್ವೇ, ಮಲ್ಕೊಳಕ್ ಹೋಗ್ತಾ ಇದ್ದೀನಿ. ಅಬ್ಬಾ ಗೊತ್ತು ಬಿಡ್ರಿ, ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವಾ? ನೀನೇ ಒಂದು ವಿಚಿತ್ರ, ಅದೇ ಒಂದು ವಿಶೇಷ. ಅದನ್ನ ಬಿಟ್ಟು ಹೇಳೋದಕ್ಕೆ ಇನ್ನೇನೇ ಇರುತ್ತೆ? ಗಾಯತ್ರಿ ಪುಟ್ಟಿ ಬಗ್ಗೆ ಹೇಳೋಣ ಅನ್ಕೊಂಡೆ. ಇಲ್ಲಿ ಬಂದು ಕೂತ್ಕೊಳ್ಳಿ. ನಿಂತ್ಕೊಂಡ್ರು ಕೂಡ ನನಗೆ 2 ಕಿವಿ ಕೇಳಿಸುತ್ತೆ. ದತ್ತು ತಗೊಂಡಿರೋ ಆ ಮಗು ಜಾತಕ ತುಂಬಾ ಚೆನ್ನಾಗಿದೆ ಅಂತ ಮನೆಯವರೆಲ್ಲ ಮಾತಾಡ್ಕೊಳ್ಳೋರು ಅಲ್ವಾ ಚಿಕ್ಕ ಯಜಮಾನ್ರೆ? ನಾನ್ ಹೇಳಿರ್ಲಿಲ್ಲ. ವಿಷಯ ಹೇಳೆ ಮೊದಲು. ನಾನು ಹೇಳೋದನ್ನ ಕೇಳೋಕೆ ನಿಮ್ಗೆಷ್ಟು ಆತರನೋ. ನನಗೆ ನಿದ್ದೆ ಬರ್ತಿದೆ, ಟೈಮ್ ವೇಸ್ಟ್ ಮಾಡ್ಬೇಡ. ಪಾಪ ಆ ಬೆಂಗಾಲಿ ಸೋನಾ ತಿಲೋತ್ತಮ ಅತ್ತೆಯವ್ರ ಜೊತೆ ಯಾವ್ದೋ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಇವತ್ ಮನೆಗ್ ಬಂದಿದ್ರಾ? ಅವರು ಮನೆಗ್ ಹೋದಾಗ ಹೇಳಿದ್ರು ಅಥವಾ ಇಲ್ಲೇ ಇದ್ದಾಗ ಹೇಳಿದ್ರು ಬಿಸ್ನೆಸ್ ಮಾಡಲ್ಲ, ಏನು ಮಾಡಲ್ಲ ಅಂತಂದ್ರಂತೆ. ಕ್ಯಾನ್ಸಲ್ ಆಗೋಯ್ತಂತೆ. ನೀನ್ ಹೇಳ್ತಿರೋದಕ್ಕೂ ಗಾಯತ್ರಿ ಪುಟ್ಟಿಗೂ ಏನಾದ್ರೂ ಸಂಬಂಧ ಇದೆಯೇನೆ? ಅದನ್ನೇ ತಾನೇ ನೀವ್ ಕಂಡು ಹಿಡಿಬೇಕು. ಗಾಯತ್ರಿ ಸೋನಾಲಿ ಕೈಯಲ್ಲಿ ಇದ್ದಿದ್ ಕೋಲ್ನ ಬಿಸಾಕಿ ಚೂರ್ ಚೂರ್ ಮಾಡಿದಾಗ ಅವ್ರ ಎದೆನೆ ಒಡ್ದು ಹೋದಂಗಾಗಿ ಆ ಮಗು ಮಾಡಿದ ಕೆಲ್ಸಕ್ಕೆ ನನ್ನ ಆರೋಗ್ಯ ಹಾಳಾಯ್ತು ಅಂತ ವ್ಯಾಪಾರದಲ್ಲಿ ಯಾವ ಪ್ರಾಫಿಟ್ಸ್ ಕೊಡಲ್ಲ ಅಂತ ಕಂಡೀಷನ್ಸ್ ಬೇರೆ ಹಾಕದ್ರಂತೆ. ನಮ್ಮ ಅಕ್ಕನ ದತ್ತು ಮಗಳಿಂದ ಅತ್ತೆಗೆ ಎಷ್ಟೆಲ್ಲ ಲಾಸ್ ಆಯ್ತು ಅಂತ ನೋಡಿದ್ರಾ? ಐ ಸಿ. ಮಗು ಆ ಕೋಲನ್ನ ಮುರಿದಾಕಿದ್ದಕ್ಕೆ ಡೀಲು ಓಕೆ ಆಗಿಲ್ಲ ಅಂತಿದ್ಯಾ? ಅಷ್ಟೇ ರೀ. ಮತ್ತೆ ನಮ್ ನೈನಿ ಅದಕ್ಕೆ ರಕ್ತ ಗುಹೇಲಿ
ಅದ್ಯಾರೋ ಮಂತ್ರವಾದಿ ಕೋಳಿ ಹುಂಜಾನ ಇಲ್ಲ ತಾಟಿನಿಂಗನೋ ಅದು ಆ ಮಂತ್ರವಾದಿನಾ? ಹಾ ಅವನ್ ಸತ್ತ ಅಂದ ತಕ್ಷಣ ಕುಸುದ್ ಬಿದ್ಲಲ್ಲ ಸೋನಾಲಿ ಬಿಂದೆ, ಅವಾಗ ಎಫೆಕ್ಟ್ ಆಗ್ಲಿಲ್ವಾ ಅವಳ ಡೀಲ್ಗೆ? ಹಾಗನ್ಕೊಂಡ್ರೆ ನಮ್ಮ ಅಕ್ಕನ್ ಗ್ರಹಗತಿ ಕೂಡ ಸರಿ ಇಲ್ಲ ಅಂತ ಅನ್ಕೋಬೇಕು. ನಿನ್ ಮೂತಿನೇ ಚೆನ್ನಾಗಿಲ್ಲ ಮೊದ್ಲು. ನೈನಿ ಅದಕ್ಕೆ ಹ್ಯಾಂಡ್ಲ್ ಮಾಡ್ತಿರೋ ಕಂಪ್ನಿಲಿ ದಿನಕ್ಕೆ 25 ಲಕ್ಷ ಟರ್ನ್ ಓವರ್ ಬರ್ತಿದೆ ಗೊತ್ತಾ? ಮನೆಯಲ್ಲಿ ಮಕ್ಕಳನ್ನ ಗಂಡನ್ನ ಬಂಧು ಬಳಗನೆಲ್ಲ ಚೆನ್ನಾಗಿ ನೋಡ್ಕೊಂಡು ಟೈಮ್ ಇದ್ದಾಗ ಆಫೀಸ್ ಕೆಲಸ ಮಾಡ್ಕೊಂಡು ಇಷ್ಟು ಸಮರ್ಥವಾಗಿ ಬಿಸ್ನೆಸ್ ನಡೆಸ್ತಾ ಇರೋ ಅತಿಗೆ ಜಾತಕನೇ ಚೆನ್ನಾಗಿಲ್ಲ ಅಂತ ನಿನ್ನಂತ ಯೂಸ್ಲೆಸ್ ಇಡಿಯಟ್ ಮಾತುಗಳನ್ನ ಕೇಳಿದ್ರೆ ಡಿಸ್ಟರ್ಬ್ ಆಗಿ ಚೆನ್ನಾಗಿರೋ ನಿದ್ದೆನೂ ಹಾಳಾಗುತ್ತೆ. ಅಂದ್ರೆ ನನ್ ಗ್ರಹಗತಿ ಸರಿ ಇಲ್ಲ ಅಂತ ನೀವೇನ್ ಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ? ನಿನ್ ಜಾತಕನ ನೋಡೋದು ಬೇಕಾಗಿಲ್ಲ. ಡ್ರೈನೇಜ್ ಹರಿತಾ ಇರ್ಬೇಕಾದ್ರೆ ಕೆಳಗಡೆ ಇಳಿದು ಮೂಸ್ ನೋಡ್ಕೊಂಡು ಹೋಗ್ತಾರ ಯಾರಾದ್ರೂ ಹೇಳು? ಇಲ್ಲ ಅಲ್ವಾ? ಪಕ್ಕದಲ್ಲೇ ಹೋದ್ರೂ ವಾಸನೆ ಹೊಡಿತ ಕಣೆ. ನಿನ್ ವಿಷಯನೂ ಹಾಗೇನೆ. ಧ್ಯೇಯ ಇಲ್ದೇ ಇರೋ ನಿನ್ ಜೀವನ, ಮೂರಿಲ್ ಹರಿತಾ ಇರೋ ನೀರು ಎರಡೂ ಒಂದೇ. ಮತ್ ನಿಮಗ್ ಇನ್ನೇನ್ ಇಷ್ಟ ಆಗಿದೆ ಅಂತ ನನ್ ರೂಮ್ಗೆ ಹೋಗಿ ಬಂದು ಮಾಡ್ತೀರಾ? ಬದುಕು ನಡ್ಸೋಕ್ಕೂ ಬರ್ದೆ ಉದ್ಧಾರನೂ ಆಗದೆ ಯಾರಿಗಾದ್ರೂ ಒಳ್ಳೇದಾಗ್ತಿದ್ರೆ ಸಂಕಟ ಪಟ್ಕೊಂಡು ಯಾವಾಗ ನೀನು ಪ್ರಾಣ ಬಿಡ್ತೀಯ ಅಂತ ಗೊತ್ತಿಲ್ಲ ಅಲ್ವಾ? ನಿನ್ ಮೇಲೆ ಚೆಕ್ ಮಾಡೋದಕ್ಕೆ ಆಗಾಗ ಬಂದು ಹೋಗ್ಬೇಕಲ್ವೇ? ನಾನೇನಾದ್ರೂ ಪ್ರಾಣ ತೆಕ್ಕೋತೀನ? ಪ್ರಾಣ ತೆಗಿತೀನಷ್ಟೇ. ಸುಮನಾ, 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 ನೀವ್ ಯಾರನ್ನ ಕರಿತಾ ಇದ್ದೀರಾ ಗೊತ್ತಾ? ನಿನ್ ಚಿಕ್ಕತ್ಕೆನ ಕೂಗ್ತಾ ಇದೀನಪ್ಪ. ಸುಮ್ಮಿಗ್ ಗೊತ್ತಿಲ್ದಿರೋ ಹಾಗೆ ನಿನ್ ಕದ್ದು ಮುಚ್ಚಿ ಬಂದು ಉಲುಚಿನ ನೋಡ್ಕೊಂಡು ಹೋಗೋದನ್ ಬಿಟ್ಟು ಸುಮನಾ ಸುಮನಾ ಅಂತ ರಾಗ ಯಾಕೆ ಎಳಿತಿದ್ಯಾ? ನಾನ್ ಸಂತೋಷವಾಗೇ ಕೂಗ್ತಾ ಇದ್ದೀನಮ್ಮ. ನೀನ್ ಖುಷಿಯಾಗಿ ಬಂದಿದ್ಯಾ ಅಂದ್ರೆ ಅಳ್ತಾ ವಾಪಸ್ ಹೋಗ್ತೀಯ ಅನ್ನೋದನ್ನ ಮಾತ್ರ ಮರಿಬೇಡ. ಅಷ್ಟಕ್ಕೂ ಬಾಯ ನಿಮ್ದು? ಒಬ್ರು ಖುಷಿಯಾಗಿದ್ರೆ ಸಹಿಸಕ್ಕಾಗಲ್ಲ ನಿಮ್ಗೆ. ಸುಮ್ನಿರಕ್ಕ. ಏನ್ ಸುಮ್ನೆ ಇರೋದು? ನೀನು ಗಾಯತ್ರಿ ಪುಟಿ ರಕ್ತ ಗುಹೆಗೆ ಹೋದಾಗೂ ಕೂಡ ಇವ್ರು ಹೀಗೆ ನೆಗೆಟಿವ್ ಆಗಿ ಮಾತಾಡೋದ್ರು ಗೊತ್ತಾ? ಸುಮನ ಕೂಡ ಅವಳ ಬಗ್ಗೆ ಹೇಳೋದೇ ಬೇಡ ಬಿಡು. ಅದ್ಗೆ ಆಗಿರೋದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ಸುಮ್ಮನೆ ಅದನ್ನೆಲ್ಲ ಮರ್ತು ಬಿಡಿ ಅಷ್ಟೇ. ನೀವ್ ಬಿಡ್ತೀರಾ ಬಿಡಿ. ದೊಡ್ಡ ಬೊಟ್ಟಮ್ಮ ನನ್ನನ್ ಬಿಡ್ತಾ ಇಲ್ವಲ್ಲ, ಮತ್ತೆ ಒಕ್ಕರ್ಸ್ಕೊಂಡ್ಲು. ನೀನ್ ಬೇಜಾರ್ ಮಾಡ್ಕೋತೀಯ ಅಂತ ಗೊತ್ತು ಸುಮನಾ. ಬರ್ಬಾರ್ದು ಅನ್ಕೊಂಡೆ, ಆದ್ರೆ ಮನ್ಸು ಕೇಳಲಿಲ್ಲ. ಯಾಕೆ ಏನ್ ಪಾಪ? ಯಾರೋ ಮಾಡಿರೋ ಪಾಪಕ್ಕೆ ಮಗು ಶಿಕ್ಷೆ ಅನುಭವಿಸ್ತಿದೆ. ಉಲುಚಿ ಪಾದ ಮತ್ತೆ ಮಾಮೂಲಿಯಾಗಿರ್ಬೇಕು ಅಂತ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಆ ದೇವ್ರಿಗೆ ಅಭಿಷೇಕ ಮಾಡಿಸಿ ಆ ಹಾಲನ್ನ ತಗೊಂಡ್ ಬಂದಿದ್ದೀನಿ. ವಿಗ್ರಹನ ತೊಳ್ದಿರೋ ಹಾಲನ್ನ ಉಲುಚಿ ಕುಡಿಬೇಕು ಅಂತೀಯಾ? ಅಪಾರ್ಥ ಮಾಡ್ಕೋಬೇಡಿ, ಸಮಾಧಾನವಾಗಿ ಕೇಳಿ ಅಮ್ಮ. ಈ ಹಾಲನ್ನ ಉಲುಚಿ ಕುಡಿದ್ರೆ ಅಥವಾ ಈ ಹಾಲಿಂದ ಮೈಯೆಲ್ಲ ಒರೆಸಿದ್ರೆ ಪಾದಗಳು ಮೊದ್ಲಿನ ಸ್ಥಿತಿಗೆ ಬರುತ್ತೆ ಅಂತ ಪಂಡಿತರು ಕೂಡ ಹೇಳಿದ್ದಾರೆ. ಎಲ್ರು ಮುಖ ನೋಡ್ತಿದ್ದಾರೆ ಅಂದ್ರೆ ನಿಮ್ಗೇನ್ ಅರ್ಥ ಆಯ್ತು? ನಿಮಗೆ ನಿಮ್ಮ ಅಮ್ಮಂಗೆ ಅನುಮಾನ ಸಾಯೋವರೆಗೂ ಹೋಗಲ್ವಾ? ಅಂದ್ರೆ ಹಾಲಲ್ಲಿ ಮಹತ್ವ ಇದೆ ಅಂತ್ಯಾ ಹಾಸ್? ಇಲ್ಲಾಂದ್ರೆ ಗುಡಿಲಿ ಸ್ವಾಮೀಜಿ ಯಾಕೆ ಆ ಥರ ಹೇಳ್ತಾರೆ? ಮುಳ್ಳಿನ ಹಾಸಿಗೆ ಮೇಲೆ ಕಾಲಿಟ್ಟಾಗ ಆ ಜಗನ್ನಾಥನೇ ನಮ್ಮನ್ನ ಕಾಪಾಡ್ತಾನಂತೆ. ನೈನಿ, ನಾವ್ ಅನ್ಕೊಂಡ್ರೆ ನಡೆಯಲ್ಲ. ಸುಮ್ಮನ ನಂಬೇಕು. ಏನ್ ಹಾಗೆ ನೋಡ್ತಾ ಇದೀಯಾ? ನೀನೇ ಹೇಳ್ಬೇಕಾಗಿರೋದು. ಸುಮ್ಮನ ಮೌನವಾಗಿದ್ದಾಳೆ ಅಂದ್ರೆ ಅವಳು ಒಪ್ಕೊಂಡಿದ್ದಾಳೆ ಅಂತ ತಪ್ಪು ತಿಳ್ಕೊಬೇಡಿ.
ಅವಳಿಗೆ ಈ ವಿಷಯ ಇಷ್ಟ ಆಗಿಲ್ಲ ಅಂತ ಅರ್ಥ. ಇದಕ್ಕೂ ಮುಂಚೆ ಅರ್ಶನ ತಗೊಂಡ್ ಬಂದು ದೊಡ್ಡ ರಾಧ ಅಂತ ಮಾಡಿ ಸಾಯ್ತಾ ಸಾಯ್ತಾ ಬದುಕಿ ದೊಡ್ಡ ಬಟ್ಟಮ್ಮನ್ನ ಇವಾಗ ಅದ್ ಹೇಗ್ ನಂಬ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನೋಡಪ್ಪ, ಅವತ್ತು ನನ್ನ ಅಜ್ಞಾನದಿಂದ ಹಾಗೆ ಮಾಡಿದೆ. ಆಮೇಲೆ ಗೊತ್ತಾಯ್ತು ಸುಮನ ಮೇಲಿನ ಕೋಪದಿಂದ ಹಾಗೆ ನಡ್ಕೊಂಡೆ ಅಂತ ನನ್ಗೆ ಆಮೇಲೆ ಅರ್ಥ ಆಯ್ತು. ನಮ್ದು ವೇಷದಿಂದ ಚಿಕ್ಕ ಮಗುಗೆ ತೊಂದರೆ ಕೊಡಬಾರ್ದು ಅಂತ. ಅರ್ಥ ಆಯ್ತಾ ಅತ್ತೆ? ನಿಮ್ಮನ್ ಬಿಟ್ಟು ಪ್ರಪಂಚದಲ್ಲಿರೋರು ಎಲ್ಲರೂ ಬದಲಾಗ್ತಾರೆ. ಮಾಮ್ ಕೂಡ ಬದಲಾದ್ರಲ್ಲ. ಶೂರ್ ಪಣಕಿಯಾಗಿ ಬದಲಾಗೋದಲ್ಲ, ನೀತಿ ನಿಯತ್ಗೋಸ್ಕರ ಬದಲಾಗಬೇಕು. ಹೇಯ್, ಹಾಲು ಕುಡಿ ಅಂತಂದಾಗ ಒಪ್ಕೊಳ್ದೇ ಇರಬಹುದು. ಕಾಟನಿಂದ ಬಾಡಿಗೆ ಮಸಾಜ್ ಮಾಡ್ಬೋದೇನೋ, ಏನಂತೀಯೋ? ನನಗೆ ಅಭ್ಯಂತರ ಇಲ್ಲ ಬ್ರೋ. ಸುಮ್ಮನೆ ಹಠ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಹೇಳಲ್ಲ. ದೊಡ್ಡಬೊಟ್ಟಮ್ಮಂಗೆ ನನ್ ಬಗ್ಗೆ ಚೆನ್ನಾಗ್ ಗೊತ್ತು. ಡೌಟ್ ಬಂದ್ರೆ ನಾನ್ ಪ್ರಾಣ ತೆಗೆಯೋದಿಕ್ಕೂ ಹೇಸೋದಿಲ್ಲ ಅಂತ. ಒಳ್ಳೇದಾಗ್ಲಿ ಅಂತ ಅವಳು ಅಷ್ಟು ಕಷ್ಟಪಟ್ಟು ತಗೊಂಬಂದಿದ್ದಾಳೆ ಸುಮನ. ನನಗೆ ಅರ್ಥ ಆಯ್ತು ಅಕ್ಕ. ಸುಮನಾ, ನೀನ್ ಒಪ್ಕೋತೀಯ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿದ್ದೆ. ನಿಮ್ಮಿಬ್ಬರ ಮಧ್ಯ ಫಸ್ಟ್ ಟೈಮ್ ಸಿಂಕ್ ಇಲ್ಲಕ್ಕ. ಅತ್ಗೆ ಎಲ್ರೂ ಒಂದ್ ದಾರಿಲ್ ಹೋಗೋವಾಗ ನೀನು ಮಾತ್ರ ಮತ್ತೊಂದ್ ದಾರಿಲ್ ಹೋಗ್ತೀನಿ ಅಂತಿದ್ಯಾ. ತಾಯಿಗೆ ಇಲ್ದಿರೋ ನೋವು ನನಗೆ ಯಾಕೆ? ಸುಮನನಿಷ್ಟ. ನಾನ್ ಬೇಡ ಅಂದ್ಮೇಲೂ ಅವಳು ಅದನ್ನೇ ಮಾಡ್ತಾಳೆ ಅಂದ್ರೆ ನನಗ್ ಮರ್ಯಾದೆ ಇಲ್ಲ ಅಂತ ಅರ್ಥ. ಅವಳಿಷ್ಟ. ಆ ಹಾಲ್ನಲ್ಲಿ ಕೊಡು ಬೊಟ್ಟಮ್ಮ. ತಗೋ ಸುಮನ. ಕುಡಿಸ್ಬೇಕು ಅನ್ಕೊಂಡಿದ್ರೆ ಹಾಲಿನ ಬಾಟ್ಲು ತಗೊಂಬ. ನಾನು ತಗೊಂಡ್ ಬರ್ತೀನಿ. ಪರವಾಗಿಲ್ಲ ಅಕ್ಕ. ಕಾಟನ್ ತಗೊಂಬರ್ತೀನಿ ಸುಮನ. ಹಾಲಲ್ಲಿ ಅದ್ದಿ ಮೈಗೆಲ್ಲ ಸವರಿದ್ರೆ ಮಗುಗೂ ಹಾಯಾಗಿರುತ್ತಲ್ವಾ. ಕಾಟನ್ ಸಾಕಾಗಲ್ಲ ಅಕ್ಕ, ದೊಡ್ಡ ಟವಲೇ ತಗೊಂಡ್ ಬನ್ನಿ. ಸುಮನಾ, ಸ್ನಾನ ಮಾಡಿಸ್ಬೇಕು ಅನ್ಕೊಂಡಿದ್ಯಾ? ಮಗುಗಲ್ಲ ಬಾವಾ, ಈ ಹಾಲ್ ತಂದಿರುವಂತ ದೊಡ್ಡಬೊಟ್ಟಮ್ಮಂಗೆ ಹಾಲಿನ ಅಭಿಷೇಕ. ಏಯ್ ಸುಮ್ಮನಮ್ಮ. ಹೇಯ್ ಸುಮನಾ, ಅಯ್ಯಯ್ಯೋ, ಏನೇ ಹಾಗೆ ಎರ್ಚಿಬಿಟ್ಟೆ ಹಾಲನ್ನ. ಪಾತ್ರೆ ತಗೊಂಡ್ ಹೊಡಿಲಿಲ್ಲ, ಖುಷಿ ಪಡಿ. ಇಲ್ಲಾಂದ್ರೆ ಮೂಗ್ ಮುರಿದೋಗಿರೋದು. ನೀನ್ ಹಲ್ಲು ಉದುರಿಸ್ಬಿಡ್ತೀನಿ. ನಿಂತ್ಕೋ ನೈನಿ. ನಿನ್ ಕೋಪಕ್ಕೆ ನಿನ್ ತಂಗಿ ಬಲಿ ಆಗ್ಬಾರ್ದು. ಇವಳ ವಿಷಯನ ನಾನ್ ನೋಡ್ಕೋತೀನಿ. ಏನೇ ನೀನ್ ಹೇಳೋದು? ಹೋಗೆ ಇಲ್ಲಿಂದ. ಹೋಗ್ತೀನಿ. ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ನಿನಗ್ ಶಾಪ ಕೊಟ್ಟೆ ಹೋಗ್ತೀನಿ. ಯಾವ ಮಗುಗೋಸ್ಕರ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ ಮಾಡಿಸಿದ ಹಾಲನ್ನ ತಗೊಂಡ್ ಬಂದ್ನೋ, ಅದೇ ಹಾಲ್ನ ನೀನು ಮಣ್ಪಾಲ್ ಮಾಡಿದ್ಯಾ. ಕೆಳಗ್ ಚೆಲ್ಲಿಲ್ಲ, ನಿನ್ ಮುಖಕ್ಕೆ ಎರಚಿದ್ದು. ಬಾಯಿ ಮುಚ್ಚ. ಎಷ್ಟು ಕೊಬ್ಬಿದ್ರೆ ಹಾಗೆ ಮಾಡ್ತೀಯ ನೀನು?
ನೋಡಪ್ಪ, ನಾನ್ ಹೇಳ್ತಾ ಇದ್ದೀನಲ್ಲ, ಆ ಎಳೆ ಮಗು ಕಾಲು ಸುಟ್ಟು ಹೇಗ್ ಬೆಂದೋಗಿದ್ಯೋ ನಿನ್ ಹೆಂಡತಿ ಪಾದ ಕೂಡ ಸುಟ್ಟು ಬೆಂದು ಹೋಗದೆ ಹೋದ್ರೆ ನನ್ನ ಹೆಸರು ನಾಗಮ್ಮನೇ ಅಲ್ಲ, ನಂದು ನಾಗಜಾತಿನೇ ಅಲ್ಲ. ಇದೇ ನನ್ನ ಶಾಪ.